ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಇವಾಗ ಆಪರೇಟಿಂಗ್ ಸಿಸ್ಟಮ್ DDCO ಆಲ್ರೆಡಿ ಕ್ವಶನ್ಸನ್ನು ನಾನು ಡಿಸ್ಕಸ್ ಮಾಡಿದ್ದೇನೆ. ಎಲ್ರಿಗೂ ಇವಾಗ ಆಪರೇಟಿಂಗ್ ಸಿಸ್ಟಮ್ ಮೇಲೆ ಇದು ಬರ್ತಾ ಇದೆ, ಸರ್ ಟೈಮೂ ಇಲ್ಲ, ಇನ್ ಬಿಟ್ವೀನ್ 1 ಡೇ ಟೈಮ್ ಇದೆ, 1.5 ಡೇ ಟೈಮ್ ಇದೆ, ಸೊ ಟೈಮ್ ಇಲ್ಲ ಅಂತ ಟೆನ್ಷನ್ ಆಗ್ತಾ ಇದೆ. ಸೊ ಈ ರೀತಿ ಟೆನ್ಷನ್ ಮಾಡ್ಕೊಳ್ತಾ ಇದ್ದರೆ ಈ ವಿಡಿಯೋ ನಿಮಗೆ. ಸೊ ನಾನು ಮೊದಲೇ ಹೇಳ್ತಾ ಇದ್ದೇನೆ, ನಾನು ಇದನ್ನು ಸೀರೀಸ್ ಆಗಿ ಮಾಡ್ತಾ ಇದ್ದೇನೆ, 1 2 3 4 5 ಅಂತ. ಇವತ್ತು ಮಾಡ್ಯೂಲ್ 1 ಹೇಳ್ತಾ ಇದ್ದೇನೆ. ಇದನ್ನು ನಾನು ಯಾವ ರೀತಿ ತೆಗೆದುಕೊಳ್ಳೋದು ಕೇಳಿದ್ರೆ, ಪ್ರೀವಿಯಸ್ ಇಯರ್ನ ಕ್ವಶನ್ ಪೇಪರ್ಸನ್ನು ತೆಗೆದು ಪ್ಲಸ್ ಮಾಡಲ್ ಕ್ವಶನ್ ಪೇಪರ್ಸನ್ನು ತೆಗೆದು ನಾನು ಮಾಡ್ತಾ ಇರೋದು. ಟೋಟಲ್ 6 ಕ್ವಶನ್ ಪೇಪರ್ಸನ್ನು ತೆಗೆದಿದ್ದೇನೆ, ಇನ್ಕ್ಲೂಡಿಂಗ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು, ಮಾಡಲ್ ಕ್ವಶನ್ ಪೇಪರ್ಸು ಪ್ಲಸ್ ನಿಮ್ಮ ಫಾಸ್ಟ್ ಟ್ರ್ಯಾಕ್ ಅಥವಾ ಮೇಕಪ್ ಎಕ್ಸಾಮ್, ಇದು ಎಲ್ಲ ಎಕ್ಸಾಮ್ ಇದು ಪೇಪರ್ನ ತೆಗೆದು ನಾನು ಮಾಡ್ತಾ ಇದ್ದೇನೆ. ಸೊ ಇದನ್ನು ಎನಲೈಸ್ ಮಾಡಿ ನಾನು ಮಾಡ್ಯೂಲ್ 1 ಮಾಡ್ತಾ ಇದ್ದೇನೆ. ಹೀಗೆ ಸೀರೀಸಲ್ಲಿ ಇವತ್ತಿನ ಒಳಗಡೆ ನಾನು OS ಇದು ಎಲ್ಲ ಕ್ವಶನ್ಸನ್ನು ಮಾಡ್ತೇನೆ 5 ಮಾಡ್ಯೂಲ್ಸಿಂದ. ಓಕೆ, ಸೊ ಮಾಡ್ಯೂಲ್ 1 ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ತುಂಬ ವೆಯ್ಟೇಜನ್ನು ಕ್ಯಾರಿ ಮಾಡುತ್ತೆ ಆ್ಯಂಡ್ ಈಸಿ ಕೂಡ. ಓಕೆ, ರಿಪೀಟೆಡ್ ಕ್ವಶನ್ಸ್ ಕೂಡ ಇದೆ. ಓಕೆ, ಲೆಟ್ಸ್ ಬಿಗಿನ್. ಇವಾಗ ನಾನು ಹೇಳ್ತೇನೆ ನೋಡಿ, ಇಲ್ಲಿ ತುಂಬ ಈಸಿಯಾಗಿ ನಾನು 6 ಕ್ವಶನ್ ಪೇಪರ್ಸನ್ನು ನೋಡಿದಾಗ, ಇನ್ಕ್ಲೂಡಿಂಗ್ ಮಾಡಲ್ ಕ್ವಶನ್ ಪೇಪರ್ ನೋಡಿದಾಗ ಅಲ್ಲಿ ಬಂದಿರೋದು ಇದೇ ಇಷ್ಟು ಕ್ವಶನ್ಸ್ಗಳು. ಓಕೆ, ಸೊ ಕ್ವಶನ್ ನಂಬರ್ 1 ಮತ್ತು ಕ್ವಶನ್ ನಂಬರ್ 2 ಫ್ರಮ್ ಮಾಡ್ಯೂಲ್ 1 ನಿಮ್ಗೆ ಆರ್ ಕ್ವಶನ್ ಇರುತ್ತೆ, ಕ್ವಶನ್ ನಂಬರ್ 1 ಆರ್ ಕ್ವಶನ್ ನಂಬರ್ 2. ನಾನೀಗ ಕ್ವಶನ್ ನಂಬರ್ 1 ನೀವು ಅಟೆಂಡ್ ಮಾಡೋದಾದರೆ ನೀವು ಏನೇನು ಕಲಿಬೇಕು ಅಂತ ಹೇಳ್ತೇನೆ ನೋಡಿ, ಇದಿಷ್ಟು ಕಲ್ತ್ಕೊಂಡು ಹೋಗಿ. ಓಕೆ, ಸೊ ನಾನು ನಿಮ್ಮ ಮೊದಲೇ ಹೇಳ್ತಾ ಇದ್ದೇನೆ, ನಾನು ಇದನ್ನು ಪೀಕ್ ಲೆವೆಲಿಗೆ ತೊಗೊಂಡೋಗಿ 20ಯಲ್ಲಿ 20 ಬರುತ್ತೆ ಅಂತ ನಾನು ಹೇಳೋದಿಲ್ಲ. ಹಾಗಾದರೆ ಸರ್ 20ಗೆ ಬರೋದಿಲ್ವಾ? ಬರಲೂಬಹುದು, ಇಟ್ ಡಿಪೆಂಡ್ಸ್ ಆನ್ ದಿ ಕ್ವಶನ್ ಪೇಪರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಇಯರ್ ನೀವು ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ರೆಡಿ ಆಗಿರಲೇಬೇಕು, ಕರೆಕ್ಟಾ? ಸೊ ಅದಕ್ಕೋಸ್ಕರ 12 to 15 ಫಿಕ್ಸ್ ಆಗಿ ಬಂದೇ ಬರುತ್ತೆ ಫಾರ್ ಶೋರ್. 12 to 15 ಮಾರ್ಕ್ಸ್ ಬರುತ್ತೆ. ನಿಮ್ಮ ಲಕ್ಕಿದ್ರೆ 20ಗೂ ಬರ್ಬೋದು. ನಾನು ಬಟ್ ಅದನ್ನು ಆ ರೀತಿ ಅದನ್ನು ಆ ಲೆವೆಲಿಗೆ ತೊಗೊಂಡು ಹೋಗಿರತ್ತಲ್ಲ, 20 ಬರುತ್ತೆ ನಿಮಗೆ, ಔಟ್ ಆಫ್ ಸ್ಕೋರ್ ಮಾಡ್ತೇನೆ ಅಂತ ನಾನು ಹೇಳೋದಿಲ್ಲ. ಡಿಪೆಂಡ್ಸ್ ಆನ್ ದ ಕ್ವಶನ್ಸ್. ಬಟ್ 12 to 15 ಏನೂ ಪ್ರಾಬ್ಲಮ್ ಇಲ್ಲ, ಇದಿಷ್ಟನ್ನು ಓದ್ಕೊಂಡು ಹೋದರೆ. ಓಕೆ, ಫಸ್ಟ್ ಮಾಡ್ಯೂಲ್ 1 ಅವ್ರು ಕೇಳಿದ್ದು ಡಿಫೈನ್ OS, ಡಿಫೈನ್ ಆಪರೇಟಿಂಗ್ ಸಿಸ್ಟಮ್ ಎಲ್ಲದರಲ್ಲೂ ಕೇಳಿದ್ದಾರೆ. ಡಿಫೈನ್ OS ಅನ್ನು ಕಲೀಲೇಬೇಕು ನೀವು, ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಡ್ಯುವೆಲ್ ಮೋಡ್ ಆಫ್ ಆಪರೇಷನ್ ಆಫ್ OS ವಿತ್ ಡಯಾಗ್ರಾಮ್, ಇದು ತುಂಬ ಟೈಮ್ ರಿಪೀಟ್ ಆಗಿದೆ. ಡ್ಯುವೆಲ್ ಮೋಡ್ ಆಫ್ ಆಪರೇಷನ್ ಆಫ್ OS ವಿತ್ ಡಯಾಗ್ರಾಮ್. ಈಗ ನೋಡಿ, ನನಗೆ ಒಂದೊಂದು ಕ್ವಶನ್ ಪೇಪರ್ನ ನೋಡಿದಾಗ ಒಂದು ಕ್ವಶನಲ್ಲಿ ಡಿಫೈನ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕೇಳಿದ್ದಾರೆ. ಅದರಲ್ಲಿ ಈ ಒಂದು ಕ್ವಶನಲ್ಲಿ ಇದ್ರ ಬಗ್ಗೆ ಕೇಳಲಿಲ್ಲ. ಓಕೆ, ಸೆಕೆಂಡ್ ಕ್ವಶನ್ ಪೇಪರ್ನ ನೋಡಿದಾಗ ಡಿಫೈನ್ ಆಪರೇಟಿಂಗ್ ಸಿಸ್ಟಮ್, ಎಕ್ಸ್ಪ್ಲೇನ್ ಡ್ಯುವೆಲ್ ಮೋಡ್ ಆಫ್ ಆಪರೇಟಿಂಗ್ ಸಿಸ್ಟಮ್ ವಿತ್ ದ ನೀಡ್ ಡಯಾಗ್ರಾಮ್. ಆಯಿತಾ? ಎರಡನೇ ಕ್ವಶನ್ ಡಿಫೈನ್ ಆಪರೇಟಿಂಗ್ ಸಿಸ್ಟಮ್, ಎಕ್ಸ್ಪ್ಲೇನ್ ದ ಡ್ಯುವೆಲ್ ಆಪರೇಟಿಂಗ್ ಸಿಸ್ಟಮ್ ವಿತ್ ದ ನೀಡ್ ಡಯಾಗ್ರಾಮ್. 2 ಕ್ವಶನ್ ಪೇಪರ್. ಥರ್ಡ್ ಕ್ವಶನ್ ಪೇಪರಲ್ಲಿ ಡಿಫೈನ್ OS, ಎಕ್ಸ್ಪ್ಲೇನ್ ದ ಡ್ಯುವೆಲ್ ಮೋಡ್ ಆಫ್ ಆಪರೇಟಿಂಗ್ ಸಿಸ್ಟಮ್ ವಿತ್ ದ ನೀಟ್ ಡಯಾಗ್ರಾಮನ್ನು ಬರೀಲೇಬೇಕು. ಫೋರ್ತ್ ಕ್ವಶನ್ ಪೇಪರಲ್ಲಿ ಎಕ್ಸ್ಪ್ಲೇನ್ ದ ಡ್ಯುವೆಲ್ ಮೋಡ್ ಆಫ್ ಆಪರೇಟಿಂಗ್ ಸಿಸ್ಟಮ್ ವಿತ್ ಅ ನೀಟ್ ಬ್ಲಾಕ್ ಡಯಾಗ್ರಾಮ್. ಫಿಫ್ತ್ ಕ್ವಶನಲ್ಲಿ ವಾಟ್ ಈಸ್ ಆಪರೇಟಿಂಗ್ ಸಿಸ್ಟಮ್ ಅಥವಾ ಡಿಫೈನ್ ಆಪರೇಟಿಂಗ್ ಸಿಸ್ಟಮ್, ಬ್ರೀಫ್ಲಿ ಎಕ್ಸ್ಪ್ಲೇನ್ ವಾಟ್ ಆಪರೇಟಿಂಗ್ ಸಿಸ್ಟಮ್ ಡೂ ಅಂತ ಕೇಳಿದ್ದಾರೆ. ಆರ್ ಎಲ್ಸು ಇದರಲ್ಲಿ ಕೇಳಲಿಲ್ಲ, ಡ್ಯುವೆಲ್ ಮೋಡ್ ಕೇಳಲಿಲ್ಲ. ಔಟ್ ಆಫ್ 6 ಕ್ವಶನ್ ಪೇಪರಲ್ಲಿ 4 ಕ್ವಶನ್ ಪೇಪರಲ್ಲಿ ಇದನ್ನು ಕೇಳಿದ್ದಾರೆ, ಡಿಫೈನ್ ಆಪರೇಟಿಂಗ್ ಸಿಸ್ಟಮ್, ಡ್ಯುವೆಲ್ ಮೋಡ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಆಫ್ OS. ಸರಿನಾ? 4 ಕ್ವಶನ್ ಪೇಪರಲ್ಲಿ ಇದನ್ನು ಕೇಳಿದ್ದಾರೆ, ವೆರಿ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಒನ್, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಮಲ್ಟಿ ಪ್ರೋಗ್ರಾಮಿಂಗ್ ಆ್ಯಂಡ್ ಮಲ್ಟಿ ಟಾಸ್ಕಿಂಗ್, ಮಲ್ಟಿ ಪ್ರೊಸೆಸರ್ ಆ್ಯಂಡ್ ಕ್ಲಸ್ಟರ್ಡ್ ಸಿಸ್ಟಮ್. ಓಕೆ, ಹೆಚ್ಚಿನ ಕ್ವಶನ್ ಪೇಪರ್ಲಿ ಇವೆರಡನ್ನೂ ಕೇಳಿದ್ದಾರೆ. ಈ ವರ್ಷ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿ ಇದು ಒಂದನ್ನು ಕೇಳಿ ಸಬ್ ಕ್ವಶನ್ ಬೇರೇನೂ ಕೇಳ್ಬೋದು. ಓಕೆ, ಅದೇ ನಾನು ಹೇಳಿದೆ ನೋಡಿ, 12 to 15 ಏನೂ ಪ್ರಾಬ್ಲಮ್ ಇಲ್ಲ. ಯಾವ್ಯಾವ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ? ಮಲ್ಟಿ ಪ್ರೋಗ್ರಾಮಿಂಗ್, ಇಲ್ಲಿ ನೋಡಿ, ಡಿಫೈನ್ ಆಪರೇಟಿಂಗ್ ಸಿಸ್ಟಮ್, ಎಕ್ಸ್ಪ್ಲೈನ್ ದ ಮಲ್ಟಿ ಪ್ರೋಗ್ರಾಮಿಂಗ್ ಆ್ಯಂಡ್ ಟೈಮ್ ಶೇರಿಂಗ್ ಆಪರೇಟಿಂಗ್ ಸಿಸ್ಟಮ್ ಕೇಳಿದ್ದಾರೆ. ಒಂದು ಇದರಲ್ಲಿ ಮಲ್ಟಿ ಪ್ರೋಗ್ರಾಮಿಂಗ್ ಆ್ಯಂಡ್ ಟೈಮ್ ಶೇರಿಂಗ್, ಅದು ಇಲ್ಲಿ ಬರುತ್ತೆ ಆ್ಯಕ್ಚುಲಿ, ಅದು ನಾನು ಹೇಳ್ತೇನೆ, ನೆಕ್ಸ್ಟ್ ಹೇಳ್ತೇನೆ. ಅದು ಬಿಟ್ಟರೆ ಇನ್ಯಾವ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ ಕೇಳಿದರೆ, ಇಲ್ಲಿ ನೋಡಿ, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಮಲ್ಟಿ ಪ್ರೋಗ್ರಾಮಿಂಗ್ ಆ್ಯಂಡ್ ಮಲ್ಟಿ ಟಾಸ್ಕಿಂಗ್, ಮಲ್ಟಿ ಪ್ರೊಸೆಸರ್ ಸಿಸ್ಟಮ್ ಆ್ಯಂಡ್ ಕ್ಲಸ್ಟರ್ ಸಿಸ್ಟಮ್. ಅದಾದಮೇಲೆ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಫಾಲೋವಿಂಗ್ ಮಲ್ಟಿ ಪ್ರೋಗ್ರಾಮಿಂಗ್ ಆ್ಯಂಡ್ ಮಲ್ಟಿ ಟಾಸ್ಕಿಂಗ್, ಮಲ್ಟಿ ಪ್ರೊಸೆಸರ್ ಸಿಸ್ಟಮ್ ಆ್ಯಂಡ್ ಕ್ಲಸ್ಟರ್ ಸಿಸ್ಟಮ್. 2 ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಥರ್ಡ್ ಕ್ವಶನ್ ಪೇಪರಲ್ಲಿ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಮಲ್ಟಿ ಪ್ರೋಗ್ರಾಮಿಂಗ್ ಆ್ಯಂಡ್ ಮಲ್ಟಿ ಟಾಸ್ಕಿಂಗ್, ಮಲ್ಟಿ ಪ್ರೊಸೆಸರ್ ಆ್ಯಂಡ್ ಕ್ಲಸ್ಟರ್ಡ್. 3 ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಇನ್ನು ಫೋರ್ತ್ ಕ್ವಶನ್ ಪೇಪರಲ್ಲಿ ಕೇಳಲಿಲ್ಲ. ಆಯಿತಾ? ಟೋಟಲ್ 3 ಕ್ವಶನ್ ಪೇಪರಲ್ಲಿ ಇದನ್ನು ಕೇಳಿದ್ದಾರೆ, ಮಲ್ಟಿ ಪ್ರೋಗ್ರಾಮಿಂಗ್ ಆ್ಯಂಡ್ ಮಲ್ಟಿ ಟಾಸ್ಕಿಂಗ್, ಮಲ್ಟಿ ಪ್ರೊಸೆಸರ್ ಆ್ಯಂಡ್ ಕ್ಲಸ್ಟರ್ಡ್ ಸಿಸ್ಟಮ್. ಸರಿನಾ? ನೆಕ್ಸ್ಟ್ ಕ್ವಶನ್ ವಿತ್ ದ ನೀಟ್ ಡಯಾಗ್ರಾಮ್, ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ VM ಅಂದರೆ ವರ್ಚುವಲ್ ಮಷೀನ್, ಅಥವಾ ಎಕ್ಸ್ಪ್ಲೈನ್ ವಿತ್ ದ ನೀಟ್ ಡಯಾಗ್ರಾಮ್ VMware ಆರ್ಕಿಟೆಕ್ಚರ್. VM ಅಂದರೆ ವರ್ಚುವಲ್ ಮಷೀನ್, VMware ಇದೆ ಡೈರೆಕ್ಟ್ ಕೇಳ್ತಾರೆ, ಆರ್ಕಿಟೆಕ್ಚರ್. ಆಯಿತಾ? ಯಾವ್ಯಾವ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ? VMware ಆರ್ಕಿಟೆಕ್ಚರ್ನ ಇಲ್ಲಿ ನೋಡಿ, ವಿತ್ ದ ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ವರ್ಚುವಲ್ ಮಷೀನ್. ನೆಕ್ಸ್ಟ್, ವಿತ್ ದ ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ VMware ಆರ್ಕಿಟೆಕ್ಚರ್. With the neat diagram, explain the concept of virtual machine.
with the neat diagram VMware architecture. What are virtual machine? Explain with the neat diagram. ಓಕೆ 5 ಕ್ವಶನ್ ಪೇಪರ್ಲಿ ಕೊಟ್ಟಿದ್ದಾರೆ. 5 ಕ್ವಶನ್ ಪೇಪರ್ಲಿ ಇದನ್ನು ಕೊಟ್ಟಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. 5 ಕ್ವಶನ್ ಪೇಪರ್ಲಿ ವಿತ್ ದ ನೀಟ್ ಡಯಾಗ್ರಾಮ್ ಅಂತ ಕೇಳಿದ್ದಾರೆ. ಓಕೆ, ಸೊ ಆಲ್ಮೋಸ್ಟ್ ಎಲ್ಲ ಕ್ವಶನ್ ಪೇಪರ್ಲಿ ಇವು 3ರಿಂದ ರಿಪೀಟ್ ಆಗಿದೆ. ಇದನ್ನು ನೀವು 100% ಮಾಡಲೇಬೇಕು. ಡಿಫೈನ್ ಆಪರೇಟಿಂಗ್ ಸಿಸ್ಟಮ್, ಡ್ಯುಯಲ್ ಮೋಡ್ ಆಫ್ ಆಪರೇಟಿಂಗ್ ಸಿಸ್ಟಮ್, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಮಲ್ಟಿ ಪ್ರೋಗ್ರಾಮಿಂಗ್ ಆ್ಯಂಡ್ ಮಲ್ಟಿ ಟಾಸ್ಕಿಂಗ್, ಮಲ್ಟಿ ಪ್ರೊಸೆಸರ್ ಆ್ಯಂಡ್ ಕ್ಲಸ್ಟರ್ಡ್ ಸಿಸ್ಟಮ್ ವಿತ್ ದ ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ವರ್ಚುವಲ್ ಮಷೀನ್. ಇದಿಷ್ಟನ್ನು ಕಾಮನ್ ಆಗಿ ಕೇಳಿದ್ದಾರೆ. ವರ್ಚುವಲ್ ಮೆಷಿನ್ ಅಥವಾ ಇದನ್ನು ಆರ್ ಕ್ವಶನ್ ಆಗಿ VMware ಆರ್ಕಿಟೆಕ್ಚರ್ ಅಂತ ಕೇಳ್ತಾರೆ. ಕಾಮನ್ ಆಗಿ ಕೇಳಿದ್ದಾರೆ. ಓಕೆ, ಸೊ ಇದಿಷ್ಟನ್ನು ನೀವು ಕಲೀಲೇಬೇಕು. 100% ಕಲೀಲೇಬೇಕು. ಇದರಲ್ಲೇ ನನ್ನ ಪ್ರಕಾರ 12 to 15 ಮಾರ್ಕ್ಸ್ ಬರುತ್ತೆ. ಈಗ ಕೆಲವೊಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಲಿ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಏನು ಕೊಟ್ಟಿದ್ದಾರೆ ಕೇಳಿದರೆ, ಡಿಫೈನ್ OS ಅಂತ ಕೊಟ್ಟು ಅದಕ್ಕೆ ಆಪರೇಟಿಂಗ್ ಸಿಸ್ಟಮ್ ಫಂಕ್ಷನ್ನ ಬರಲಿಕ್ಕೆ ಕೇಳಿದ್ದಾರೆ. ರೈಟ್ ದ ಫಂಕ್ಷನ್ ಆಫ್ ಆಪರೇಟಿಂಗ್ ಸಿಸ್ಟಮ್. ಓಕೆ, ಸೊ ನೀವು ಇವು 3ನ ಫಸ್ಟ್ ಕಂಪ್ಲೀಟ್ ಮಾಡ್ತೀರಾ. ಅದಾದಮೇಲೆ ಇಲ್ಲಿ ಏನು ಮಾಡಿದ್ದಾರೆ, ನಿಮಗೆ ಕೆಲವೊಂದು ಟೈಪ್ ಸಿಸ್ಟಮ್ ಕಾಲ್ಸ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಇದು ಆ್ಯಕ್ಚುಲಿ ಕ್ವಶನ್ ನಂಬರ್ 2 ಅಲ್ಲಿ ಬರುತ್ತೆ. ಅಂದರೆ ಇಲ್ಲಿ ಬರುತ್ತೆ, ಕ್ವಶನ್ 2 ಅಲ್ಲಿ ಬರುತ್ತೆ. ಆರ್ ಕ್ವಶನ್ ಇದೆಯಲ್ಲ ಅಲ್ಲಿ ಬರುತ್ತೆ. ಬಟ್ ಕೆಲವೊಂದು ಟೈಮ್ ಏನು ಮಾಡಿದ್ದಾರೆ, ಈ ಸಿಸ್ಟಮ್ ಕಾಲ್ಸಿಂದ ಇಲ್ಲಿಯೂ ಕೂಡ ಆರ್ ಕ್ವಶನ್ ಕೇಳಿದ್ದಾರೆ. ಅದಕ್ಕೆ ಸಿಸ್ಟಮ್ ಕಾಲ್ಸನ್ನು ಕೂಡ ಇದ್ರ ಜೊತೆ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಪ್ಲಸ್ ಆಪರೇಟಿಂಗ್ ಸಿಸ್ಟಮ್ ಸರ್ವೀಸಸ್ ಆ್ಯಂಡ್ ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಸರ್ವೀಸಸ್, ಇದನ್ನು ಕೂಡ ಕೆಲವೊಂದು ಟೈಮ್ ನಿಮಗೆ ಇದರಲ್ಲಿ ಆರ್ ಕ್ವಶನಲ್ಲಿ ಕೇಳಿದ್ದಾರೆ. ಅದಕ್ಕೆ ನಾನು ಇದನ್ನು ಎಲ್ಲಿ ಇನ್ಕ್ಲೂಡ್ ಮಾಡಿದ್ದೇನೆ, ಇಲ್ಲೇ ಇನ್ಕ್ಲೂಡ್ ಮಾಡಿದ್ದೇನೆ. ನೀವು ಸಿಸ್ಟಮ್ ಕಾಲ್ಸ್ ಪ್ಲಸ್ ಆಪರೇಟಿಂಗ್ ಸಿಸ್ಟಮ್ ಸರ್ವೀಸಸ್ಸನ್ನು ಇನ್ಕ್ಲೂಡ್ ಮಾಡಿದರೆ ಇದು ಇಲ್ಲಿಗೂ ಯೂಸ್ ಆಗುತ್ತೆ. ಯಾಕಂದರೆ ಆರ್ ಕ್ವಶನ್ ಕೇಳಿದರೆ ಅಥವಾ ಇಲ್ಲಿಗೂ ಯೂಸ್ ಆಗುತ್ತೆ. ನಾನು ನಿಮ್ಗೆ ಹೇಳೋದು ಬೇಸಿಕಲಿ ನಾನು ನಿಮ್ಗೆ ಏನು ಹೇಳೋದು ಕೇಳಿದರೆ, ಡಿಫೈನ್ OS ಡ್ಯುಯಲ್ ಮೋಡ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಅದಾಯ್ತಾ, ವಿತ್ ಡಯಾಗ್ರಾಮ್ ಪ್ಲಸ್ ಆಪರೇಟಿಂಗ್ ಸಿಸ್ಟಮ್ ಫಂಕ್ಷನ್ನು ಕಲ್ತ್ಕೊಳ್ಳಿ. ನಾನು ಇಲ್ಲಿ ಅದನ್ನು ಇನ್ಕ್ಲೂಡ್ ಮಾಡಿದ್ದೇನೆ, ಆಪರೇಟಿಂಗ್ ಸಿಸ್ಟಮ್ ಫಂಕ್ಷನ್. ಅದಾದಮೇಲೆ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಮಲ್ಟಿ ಪ್ರೋಗ್ರಾಮಿಂಗ್ ಆ್ಯಂಡ್ ಮಲ್ಟಿ ಟಾಸ್ಕಿಂಗ್, ಮಲ್ಟಿ ಪ್ರೊಸೆಸರ್ ಆ್ಯಂಡ್ ಕ್ಲಸ್ಟರ್ಡ್ ಸಿಸ್ಟಮ್, ಆಮೇಲೆ ವಿತ್ ನೀಟ್ ಡಯಾಗ್ರಾಮ್. ಇದಿಷ್ಟು ಮಾಡಿ ಆದಮೇಲೆ ಕಂಪಲ್ಸರಿ ನೀವು ಓನ್ಲಿ ಇದಕ್ಕೆ ಸ್ಟಿಕ್ ಆನ್ ಆಗಬೇಡಿ. ಯಾಕಂದರೆ ವರ್ಸ್ಟ್ ಕೇಸ್ 10 ಮಾರ್ಕ್ಸ್ ಬಂದೇ ಬರುತ್ತೆ. ಇವು 3 ಕ್ವಶನಲ್ಲಿ 1 ಅಂತೂ 100% ಕೇಳ್ತಾರೆ ವರ್ಸ್ಟ್ ಕೇಸ್. ಬಟ್ 12 to 15 ಚಾನ್ಸಸ್ ಇದೆ. ಕೆಲವೊಂದು ಕ್ವಶನಲ್ಲಿ ಡೈರೆಕ್ಟ್ ಇವು 3ರಿಂದನೇ ನಿಮಗೆ 20 ಮಾರ್ಕ್ಸು ಬಂದಿದೆ. ಇವು 3 ಕ್ವಶನಿಂದಲೇ 20 ಮಾರ್ಕ್ಸ್. ಒಂದು 2-3 ಕ್ವಶನ್ ಪೇಪರ್ಲಿ 3ರಿಂದಲೇ ಬಂದಿದೆ. ಬಟ್ ಹೇಳಲಿಕ್ಕಾಗೋದಿಲ್ಲ, ನೀವು ಅದಕ್ಕೆ ಸ್ಟಿಕ್ ಆನ್ ಆಗಬೇಡಿ ದಯವಿಟ್ಟು. ಓಕೆ, ಸೊ ಅದ್ರ ಜೊತೆ ಸಿಸ್ಟಮ್ ಕಾಲ್ಸನ್ನು ಕೂಡ ಓದ್ಕೊಳ್ಳಿ. ಈ ಸಿಸ್ಟಮ್ ಕಾಲ್ಸನ್ನು ಓದ್ಕೊಂಡ್ರೆ ಇಲ್ಲಿಗೂ ಯೂಸ್ ಆಗುತ್ತೆ, ಇಲ್ಲಿಗೂ ಯೂಸ್ ಆಗುತ್ತೆ. ಆಪರೇಟಿಂಗ್ ಸಿಸ್ಟಮ್ ಸರ್ವೀಸಸ್ ಪ್ಲಸ್ ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಓದ್ಕೊಳ್ಳಿ. ಅದು ಇಲ್ಲಿಗೂ ಯೂಸ್ ಆಗುತ್ತೆ, ಇಲ್ಲಿಗೂ ಯೂಸ್ ಆಗುತ್ತೆ. ಓಕೆ, ಸೊ ಇದರಲ್ಲಿ ಬ್ಯಾಚ್, ಟೈಮ್ ಶೇರಿಂಗ್, ಮಲ್ಟಿ ಪ್ರೋಗ್ರಾಮಿಂಗ್, ರಿಯಲ್ ಟೈಮ್. ಒಂದು ಅಂದರೆ ಕ್ವಶನ್ ನಂಬರ್ 1ನಲ್ಲಿ ಒಂದು ಟೈಮ್ ಶೇರಿಂಗ್ ಮತ್ತು ಮಲ್ಟಿ ಪ್ರೋಗ್ರಾಮಿಂಗ್ ಇದು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೇಳಿದ್ದಾರೆ. ಇವು 3ರಲ್ಲಿ ಯಾವುದಾದ್ರೂ 2 ಕೊಡ್ತಾರೆ, ಕೊಟ್ಟು ನೆಕ್ಸ್ಟು ಟೈಮ್ ಶೇರಿಂಗ್ ಮತ್ತು ಮಲ್ಟಿ ಪ್ರೋಗ್ರಾಮಿಂಗ್ ಕೊಡಿ ಅಂತ ಹೇಳ್ತಾರೆ. ಆವಾಗ ನಿಮಗೆ 6 ಮಾರ್ಕ್ಸ್ ನೀವು ಲೂಸ್ ಮಾಡ್ಕೊಳ್ತೀರಾ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಓಕೆ, ಯಾವುದು ಒಂದು ಕ್ವಶನ್ ಪೇಪರ್ಲಿ ಕ್ಯಾಶಿಂಗ್ ಮತ್ತು ಲೆವೆಲ್ಸ್ ಆಫ್ ಸ್ಟೋರೇಜ್ ಬಗ್ಗೆ ಕೇಳಿದ್ದಾರೆ 6 ಮಾರ್ಕ್ಸಿಗೆ. ಓಕೆ, ಸೊ ಇದು ಕೇಳಿದ ನಿಮ್ಗೆ ಬರದೇ ಇದ್ದರೆ ಈ ಉಳಿದಿದ್ದು ಇದರಲ್ಲಿ ಕೇಳಿದ್ದಾರೆ ಇವು ಇಷ್ಟರಲ್ಲೇ. ಬಟ್ ಅದ್ರ ಜೊತೆ ಇದನ್ನು ಕೇಳಿದ್ದಾರೆ. ಆವಾಗ 6 ಮಾರ್ಕ್ಸ್ ಹೋದರೆ 14 ಮಾರ್ಕ್ಸ್ ಬರುತ್ತೆ. ಬಟ್ ನಿಮಗೆ 20 ಮಾರ್ಕ್ಸು ಬರಬೇಕಂದ್ರೆ ದಯವಿಟ್ಟು ಇದಿಷ್ಟನ್ನು ಮಾಡ್ಕೊಳ್ಳಿ. ಅದಾದ ನಂತರ ಕ್ವಶನ್ 2 ಅಲ್ಲಿ ನೋಡಿ ಇದನ್ನೇ ಕೇಳಿದವರು. OS ಸರ್ವಿಸಸ್ ಫಾರ್ ಯೂಸರ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಮೋಸ್ಟ್ ಆಫ್ ದ ಟೈಮ್ ಕೇಳಿದ್ದಾರೆ. ವಾಟ್ ಆರ್ ದ OS ಸರ್ವಿಸಸ್ ಫಾರ್ ಯೂಸರ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್. ಕೆಲವೊಂದು ಟೈಮಲ್ಲಿ ಆಪರೇಟಿಂಗ್ ಸಿಸ್ಟಮ್ ಸರ್ವಿಸಸ್ ಫಾರ್ ಯೂಸರ್ಸ್ ಅಂತ ಹೇಳಿದ್ದಾರೆ, ಕೆಲವೊಂದು ಟೈಮಲ್ಲಿ OS ಸರ್ವಿಸಸ್ ಫಾರ್ ಯೂಸರ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್. ಅದು ಬಿಟ್ಟರೆ ಡಿಫರೆಂಟ್ ಸಿಸ್ಟಮ್ ಕಾಲ್ಸ್ ನೀವು ಇಲ್ಲಿ ಕಲ್ತ್ರೆ, ಇನ್ ಕೇಸ್ ಇಲ್ಲಿ ಕೇಳಿದರೆ ಒಳ್ಳೆಯದು. ಅಥವಾ ನಿಮಗೆ ಕ್ವಶನ್ 2 ಅಲ್ಲಿ ಕೇಳಿ ಇದರಲ್ಲೇ ಜಾಸ್ತಿ ಮಾರ್ಕ್ ಬರೋದಿದ್ರೆ ಯೂಸ್ ಆಗುತ್ತಲ್ಲ, ಅದಕ್ಕೆ ಕಾಲ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಸ್ಟಮ್ ಕಾಲ್ಸ್ ಇದೆಯಲ್ಲ ಅದನ್ನು ಕಲಿಬೇಕಾಗತ್ತೆ. ದೆನ್ OS ಸ್ಟ್ರಕ್ಚರ್, ಇದನ್ನು ಯಾಕೆ ಕಲೀನಿ ಅಂತ ಹೇಳ್ತಾ ಇದ್ದೇನೆ ಕೇಳಿದರೆ, ಇನ್ ಕೇಸ್ ಡಿಫೈನ್ OS ಅಂತ ಕೊಟ್ಟು ಇಲ್ಲಿ ಕ್ವಶನ್ ನಂಬರ್ 1ನಲ್ಲಿ ರೈಟ್ ದ OS ಫಂಕ್ಷನ್ ಅಂತ ಕೇಳ್ಬೋದು ಬೇಸಿಕ್ ಆಗಿ, ಅಥವಾ ಡಿಫೈನ್ OS ರೈಟ್ ದ ಸ್ಟ್ರಕ್ಚರ್ ಆಫ್ OS ಅಂತ ಕೇಳ್ಬೋದು. ಅದಕ್ಕೋಸ್ಕರ ನಾನು ಇದನ್ನು ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೇನೆ. ಮತ್ತು ಇದೆಲ್ಲ ತುಂಬ ರೇರ್ ಕೇಳಿದ್ದು. ಡಿಫ್ರೆಂಟ್ ಕಂಪ್ಯೂಟಿಂಗ್ ಇಕ್ವಿಪ್ಮೆಂಟ್ಸ್ ಒಂದು ಟೈಮ್ ಕೇಳಿದ್ದಾರೆ ಕ್ವಶನ್ ನಂಬರ್ 2 ಅಲ್ಲಿ. ಮತ್ತು ಲೇಯರ್ಡ್ ಅಪ್ರೋಚ್ ಆಫ್ OS ವಿತ್ ದ ಡಯಾಗ್ರಾಮ, ಇದು ಕೂಡ ಕ್ವಶನ್ ನಂಬರ್ 2 ಅಲ್ಲಿ ಕೇಳಿದ್ದಾರೆ. ಎಷ್ಟು ಒನ್ ಟೈಮ್ ಕೇಳಿದ್ದಾರೆ, ಇದನ್ನು 1 ಟೈಮ್ ಕೇಳಿದ್ದಾರೆ, ಇದನ್ನು 1 ಟೈಮ್ ಕೇಳಿದ್ದಾರೆ. ಇದನ್ನು 1 ಟೈಮೇ ಕೇಳಿದ್ದು. ಬಟ್ ನಾನು ಇದನ್ನು ಇನ್ಕ್ಲೂಡ್ ಮಾಡಿದ್ದೇನೆ ಕ್ವಶನ್ ನಂಬರ್ 2 ಅಲ್ಲಿ. ಕ್ವಶನ್ ನಂಬರ್ 2 ಅಲ್ಲಿ ಯಾವುದೆಲ್ಲ ಕೇಳಿದ್ದಾರೆ, OS ಸರ್ವಿಸಸ್ ಫಾರ್ ಯೂಸರ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಅದನ್ನು ಕೇಳಿದ್ದಾರೆ. ಬಿಟ್ಟರೆ ಸಿಸ್ಟಮ್ ಕಾಲ್ಸ್, ಅದ್ರ ಜೊತೆ ಇವು 3ರಲ್ಲಿ ಯಾವುದಾದ್ರೂ ಒಂದನ್ನು ಕಂಬೈನ್ ಆಗಿ ಕೊಡ್ತಾರೆ. ಓಕೆ, ಇವು 2ರ ಜೊತೆ ಇವು 3ರಲ್ಲಿ ಯಾವುದಾದ್ರೂ ಒಂದನ್ನು ಕಂಬೈನ್ ಆಗಿ ಕೊಡ್ತಾರೆ. OS ಸ್ಟ್ರಕ್ಚರ್ನ ಬರೀನಿ ಅಂತ ಕೇಳ್ಬೋದು, ಅಥವಾ ಇವು 2ನ್ನೇ 20 ಮಾರ್ಕ್ಸಿಗೂ ಕೇಳ್ಬೋದು. ಓಕೆ, ಇದು ಕ್ವಶನ್ ನಂಬರ್ 2. ಓಕೆ, ಸೊ ನೀವು ಕ್ವಶನ್ ನಂಬರ್ 1 ಅಟೆಂಡ್ ಮಾಡೋದಾದರೆ ಇವು 3ನ ಕಂಪಲ್ಸರಿ ಓದಲೇಬೇಕು. ಅದ್ರ ಜೊತೆ ನಾನು ಹೇಳೋದು ಸಿಸ್ಟಮ್ ಕಾಲ್ಸ್ ಮತ್ತು OS ಸರ್ವಿಸಸ್ಸನ್ನು ಓದ್ಕೊಳ್ಳಿ. ಓದ್ಕೊಂಡಾಗ ನಿಮ್ಗೆ ಯಾಕೆ ಯೂಸ್ಫುಲ್ ಆಗುತ್ತೆ ಕೇಳಿದರೆ, ಇನ್ ಕೇಸ್ ಇದನ್ನು ಬರಿತಾ ಇದ್ದೀರಾ ನೀವು, ಇಲ್ಲಿ ಕಂಪ್ಲೀಟ್ ನಿಮ್ಗೆ ಎಕ್ಸ್ಪೆಕ್ಟೆಡ್ ಬರಲೇ ಇಲ್ಲ, ಕಂಪ್ಲೀಟ್ಲಿ ಅನ್ಎಕ್ಸ್ಪೆಕ್ಟೆಡ್ ಬಂತು. ಆವಾಗ ನೀವು ಸಿಸ್ಟಮ್ ಕಾಲ್ಸ್ ಮತ್ತು OS ಸರ್ವಿಸಸ್ಸನ್ನು ಕಲ್ತ್ಕೊಂಡ್ರೆ ಇಲ್ಲಿ ನಿಮಗೆ ಮಿನಿಮಮ್ ಒಂದು 12 to 15 ಇದ್ರ ಮೇಲೆ ಗ್ಯಾರಂಟಿ ಕೇಳ್ತಾರೆ.
ಪಕ್ಕ ಕೇಳ್ತಾರೆ. ಕೆಲವೊಂದು ಟೈಮು ಈ ಡ್ಯುವೆಲ್ ಮೋಡನ್ನು ಇಲ್ಲಿ ಕೇಳೋದು ಬಿಟ್ಟು ಇಲ್ಲಿಯೂ ಕೇಳಿದ್ದಾರೆ. ಆವಾಗ ನೀವು ಇದನ್ನು ಕಲ್ತ್ಕೊಂಡು ಇದಿಷ್ಟನ್ನು ಕಲ್ತ್ರೆ ಯು ಆರ್ ಇನ್ ಅ ಸೇಫರ್ ಸೈಡ್. 12 to 15ಗೆ 100% ಶೋರ್ ಇರ್ತೀರ. ಓಕೆ, ಕ್ಯಾಶಿಂಗ್ ಮತ್ತು ಲೆವೆಲ್ಸ್ ಆಫ್ ಸ್ಟೋರೇಜ್ ಇಟ್ಸ್ ಲೆಫ್ಟ್ ಟು ಯು. ನೀವು ಮಾಡಬೇಕು ಅಂತಿದ್ರೆ ನೀವು ಮಾಡ್ಬೋದು ಕ್ಯಾಶಿಂಗ್ ಮತ್ತು ಲೆವೆಲ್ಸ್ ಆಫ್ ಸ್ಟೋರೇಜ್, ಸರಿನಾ? ಸೊ ಈಗ ನೋಡಿ, ನಿಮಗೆ ಕ್ವಶನನ್ನು ಕೇಳಿದಾಗ ಎಲ್ಲೆಲ್ಲಿ ಡೈಗ್ರಾಮ್ ಕೇಳ್ತಾರೆ ಅಲ್ಲಿ ಮಾಡಲೇಬೇಕು. ಇಲ್ಲಿ ಡ್ಯುವೆಲ್ ಮೋಡ್ ಆಫ್ ಆಪ್ರೇಟಿಂಗ್ ಸಿಸ್ಟಮ್ ಯಾವುದು ಕೇಳಿದರೆ ಯೂಸರ್ ಮೋಡ್ ಮತ್ತು ಕರ್ನಲ್ ಮೋಡ್ ಇರುತ್ತೆ, ಅದನ್ನು ನೀವು ಎಕ್ಸ್ಪ್ಲೈನ್ ಮಾಡಲೇಬೇಕು. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಅದಾದ ನಂತರ ಮಲ್ಟಿ ಪ್ರೋಗ್ರಾಮಿಂಗ್ ಮತ್ತು ಮಲ್ಟಿ ಟಾಸ್ಕಿಂಗಲ್ಲಿ ಡಿಫ್ರೆನ್ಸ್ ಕೇಳಿದ್ದಾರೆ. ಆವಾಗ ಏನಾಗುತ್ತೆ, ಮಲ್ಟಿಪಲ್ ಪ್ರೋಗ್ರಾಮ್ಸ್ ಆರ್ ಕೆಪ್ಟ್ ಇನ್ ಮೆಮೊರಿ, ಮಲ್ಟಿಪಲ್ ಟಾಸ್ಕ್ಸ್ ಆರ್ ರನ್ ಅಪಾರೆಂಟ್ಲಿ ಇನ್ ಸೇಮ್ ಟೈಮ್, CPU ಸ್ವಿಚಸ್ ವೆನ್ ಅ ಜಾಬ್ ವೇಟ್ಸ್ ಫಾರ್ ಇನ್ಪುಟ್ ಆ್ಯಂಡ್ ಔಟ್ಪುಟ್, ಇದೆಲ್ಲ ಇದೆಯಲ್ಲ ಡಿಫ್ರೆನ್ಸ್. ಓಕೆ, CPU ಯುಟಿಲೈಸೇಷನ್ನ ಇನ್ಕ್ರೀಸ್ ಮಾಡುತ್ತೆ ಆ್ಯಂಡ್ ಇಂಪ್ರೂವ್ಸ್ ಯೂಸರ್ ಇಂಟ್ರಾಕ್ಷನ್, ಇದ್ರ ಬಗ್ಗೆ ಹೇಳಿ. ನೆಕ್ಸ್ಟ್ ಮಲ್ಟಿ ಪ್ರೊಸೆಸರ್ ಸಿಸ್ಟಮ್ ಮತ್ತು ಕ್ಲಸ್ಟರ್ಡ್ ಸಿಸ್ಟಮ್ ಬಗ್ಗೆ ಕೇಳಿದ್ದಾರೆ. ಅದರಲ್ಲಿ ಮಲ್ಟಿಪಲ್ CPUs ಇನ್ ಒನ್ ಸಿಸ್ಟಮ್, ಇದೆಲ್ಲ ಇದೆಯಲ್ಲ, ಇದನ್ನೆಲ್ಲ ಬರಿಬೇಕು ಆಯಿತಾ. ವರ್ಚುವಲ್ ಮಷೀನನ್ನು ನೀವು ಬರೀಲೇಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ವರ್ಚುವಲ್ ಮಷೀನ್ 100% ಕೇಳ್ತಾರೆ. ವರ್ಚುವಲ್ ಮಷೀನ್ ಅಥವಾ VMware ಮೇಲೆ ಕ್ವಶನ್ 100% ಇದೆ ಆಯಿತಾ. ಅದಾದಮೇಲೆ ವಿತ್ ದ ನೀಟ್ ಡಯಾಗ್ರಾಮ್, ಈ ವರ್ಚುವಲ್ ಮಷೀನಲ್ಲಿ ನಿಮ್ಗೆ ಒಂದಿಷ್ಟು ಏನು ಹೇಳ್ತಾರೆ ಇದು ಬರುತ್ತೆ, ಏನು ಎಕ್ಸ್ಪ್ಲನೇಷನ್ ಬರುತ್ತೆ, ಅದನ್ನು ಬರೀಬೇಕು. ಸಿಸ್ಟಮ್ ಕಾಲ್ಸ್ ಅಂತ ಬಂದಾಗ ಸಿಸ್ಟಮ್ ಕಾಲ್ಸ್ ಯಾವುದಲ್ಲಿದೆ, ಯೂಸರ್ ಮತ್ತು ಆಪರೇಟಿಂಗ್ ಸಿಸ್ಟಮ್ ಮಧ್ಯೆ ಇರುತ್ತೆ ಸಿಸ್ಟಮ್ ಕಾಲ್ಸ್. ಅದರಲ್ಲಿ ಪ್ರಾಸೆಸ್ ಕಂಟ್ರೋಲ್ ಬರುತ್ತೆ, ಫೈಲ್ ಮ್ಯಾನೇಜ್ಮೆಂಟ್ ಬರುತ್ತೆ, ಡಿವೈಸ್ ಮ್ಯಾನೇಜ್ಮೆಂಟ್ ಬರುತ್ತೆ, ಇದನ್ನೆಲ್ಲ ಬರೀಬೇಕು. ಅದಾದಮೇಲೆ ನೀವು ಎಕ್ಸಾಂಪಲ್ ಕೊಡಿ ಸಿಸ್ಟಮ್ ಕಾಲ್ಸ್ಗೆ. ಫೋರ್ಕ್ ಇರ್ಬೋದು, ರೀಡ್ ಇರ್ಬೋದು, ರೈಟ್ ಇರ್ಬೋದು. ಫೋರ್ಕ್ ಅಂದರೆ ನಿಮ್ಗೆ ಗೊತ್ತಿದೆ, ಅಂದರೆ ಏನು ಇದನ್ನು ಸಿಸ್ಟಮ್ ಕಾಲ್ಸಲ್ಲಿ ಚೈಲ್ಡ್ ಪ್ರಾಸೆಸನ್ನು ಕ್ರಿಯೇಟ್ ಮಾಡಲಿಕ್ಕೆ ನಿಮ್ಮದು ಫೋರ್ಕನ್ನು ಯೂಸ್ ಮಾಡ್ತೀರಾ. ರೀಡ್, ರೈಟ್, ಟು ರೀಡ್ ದ ಫೈಲ್, ಟು ರೈಟ್ ದ ಫೈಲ್, ಅದಕ್ಕೊಂದು ಎಕ್ಸಾಂಪಲ್ ಕೊಡಿ. ಅದಾದ ನಂತರ OS ಸರ್ವಿಸ್ ಗೊತ್ತಿದೆಯಲ್ಲ, ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಇರ್ಬೋದು, ಇನ್ಪುಟ್ ಔಟ್ಪುಟ್ ಇರ್ಬೋದು, ಫೈಲ್ ಮ್ಯಾನಿಪುಲೇಷನ್ ಇರ್ಬೋದು, ಇದನ್ನೆಲ್ಲ ಬರೀಬೇಕು. ಓಕೆ, ಸೊ ನಾನು ಹೇಳೋದು ದಯವಿಟ್ಟು ಫಸ್ಟ್ ಇವು ಮೂರನ್ನ ಮಾಡ್ಕೊಳ್ಳಿ. ಯಾವ್ದು ಹೇಳಿ, ಡಿಫೈನ್ OS, ಡಿಸ್ಟಿಂಗ್ವಿಶ್, ನೀಟ್ ಡಯಾಗ್ರಾಮ್. ಅದಾದಮೇಲೆ ದಯವಿಟ್ಟು ಇವೆರಡನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಓಕೆ, ಇದು ಎಲ್ಲಿ ಯೂಸ್ ಆಗುತ್ತೆ ಕೇಳಿದ್ರೆ ಇಲ್ಲಿ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಬಂದರೂ ಯೂಸ್ ಆಗುತ್ತೆ. ಪ್ಲಸ್ ಇಲ್ಲಿ ಎಲ್ಲದು ಕಂಪ್ಲೀಟ್ಲಿ ಔಟ್ ಆಫ್ ಬಾಕ್ಸ್ ಕೇಳಿದರೆ ಕ್ವಶನ್ ನಂಬರ್ 2 ಅಟೆಂಡ್ ಮಾಡೋದಾದರೂ ಇದು ಯೂಸ್ ಆಗುತ್ತೆ, 100% ಯೂಸ್ ಆಗುತ್ತೆ. ಸೊ ಸಿಸ್ಟಮ್ ಕಾಲ್ಸ್ ಆಪರೇಟಿಂಗ್ ಸಿಸ್ಟಮ್. ಅದಾದಮೇಲೆ ನಾನು ಹೇಳೋದು ಕ್ವಶನ್ ನಂಬರ್ 1ಗೆ ಆಪರೇಟಿಂಗ್ ಸಿಸ್ಟಮ್ನ ಫಂಕ್ಷನನ್ನು ಒಂದು ಕಲ್ತ್ಕೊಳ್ಳಿ. ಆದರೆ ಆಪರೇಟಿಂಗ್ ಸಿಸ್ಟಮ್ ಇದು ಪ್ಲಸ್ ಸ್ಟ್ರಕ್ಚರ್ನ ಕಲ್ತ್ಕೊಳ್ಳಿ ಸಾಕು. ಓಕೆ, ಇದಿಷ್ಟು ಮಾಡ್ಯೂಲ್ 1ಇಂದ ಅರ್ಥ ಆಯ್ತಾ. ಸೊ ಹೀಗೆ ಮಾಡ್ಯೂಲ್ 2 ಅನ್ನು ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮ್ಯಾಥ್ಸ್ ಇದು ಕೂಡ ಇವತ್ತೇ ಆಗ್ತೇನೆ. ಅದೇ ರೀತಿ ಆಪರೇಟಿಂಗ್ ಸಿಸ್ಟಮ್ನ ಮಾಡಲ್ ಕ್ವಶನ್ ಪೇಪರ್ನ ಸೊಲ್ಯೂಷನ್ ನನ್ನ ಹತ್ರ ಇದೆ. ಸೊಲ್ಯೂಷನ್ ನಂದಂದ್ರೆ ನಾನೇ ಮಾಡಿದ್ದಲ್ಲ, ಬೇರೆ ಕಡೆಯಿಂದ ನಾನು ತೆಗೆದಿದ್ದು. ಅದನ್ನು ಬೇಕಾದರೆ ನಮ್ಮದು ಟೆಲಿಗ್ರಾಮ್ ಚಾನಲಲ್ಲಿ ನಾನು ಕೊಡ್ತೇನೆ ಆ PDF-ಅನ್ನು. ನೀವು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಇವತ್ತು ಸಂಜೆ ಒಳಗಡೆ ಆಪರೇಟಿಂಗ್ ಸಿಸ್ಟಮ್ದು ಕಂಪ್ಲೀಟ್ ಮಾಡ್ತೇನೆ, ಮಾಡ್ಯೂಲ್ ಆಲ್ 5 ಮಾಡ್ಯೂಲ್ಸ್. ಅದಾದಮೇಲೆ ಮ್ಯಾಥ್ಸ್ ಇದು ಪ್ರೀವಿಯಸ್ ಇಯರ್ ಒಂದು 3-4 ಇಯರ್ಸ್ ಇದು ವಿತ್ ಸೊಲ್ಯೂಷನ್ ಇದೆ ನನ್ನ ಹತ್ರ. 3-4 ಇಯರ್ಸ್ ಕ್ವಶನ್ ಪೇಪರ್ ಇದು ಸೊಲ್ಯೂಷನ್ ಇದೆ, ಅದನ್ನು ಕೂಡ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೇನೆ. ಅದನ್ನೆಲ್ಲದನ್ನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇನೆ. ಓಕೆ, ಸೊ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.